ಫಸ್ಟ್ ಈ ಥರ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಿದ್ರು ನಮ್ಮ ಮಾವನವರು. ಇಲ್ಲಿ ಮೇಲೆ ಕೂಡಿಸ್ತಾ ಇದ್ರು ಸೆಂಟ್ರಲ್ಲಿ. ಅವು ಪಾಟಿಗೆ ಅವೇ ಹೋಗ್ತಾವ ನೋಡಿ, ಯಾರು ಇಲ್ಲ ಜೊತೆಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿವ್ಯಶಂಕರ್ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಇವತ್ತೇನಪ್ಪ ಅಂದರೆ ಊರಿಗೆ ಹೊಂಟೀನಿ ಅರ್ಜೆಂಟಾಗ. ಊರಲ್ಲಿ ನಮ್ಮ ದೇವ್ರು ಮಾಡಕ್ಕೆ ಬರ್ತಾರೆ ನಮ್ಮ ಮಾವರು, ಹೋಗ್ಬೇಕು. ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ, ಆಗೋ ನಮ್ಮ ತಮ್ಮ ನನ್ನ ಮಗ ಬಿಡೋವಲ್ಲ ಕೈನ, ಅದಕ್ಕೆ ಸೈಲೆಂಟಾಗಿ ಹೊರಗೆ ಬಂದು ಹೊಂಟೀನಿ. ನಮ್ಮ ತಮ್ಮನೇ ಡ್ರಾಪ್ ಮಾಡೋಕೆ ಹೊಂಟ ನನ್ನ ಆಟೋದಲ್ಲಿ. ಹೋಗಿ ನೋಡೋಣ ಇನ್ನೂ ಅಲ್ಲಿ ಸ್ಟೇಷನಾಗ ಎಷ್ಟು ಜನ ಅವರೋ ಗೊತ್ತಿಲ್ಲ. ಜನರಲ್ ಟಿಕೆಟಿಗೆ ಬೇರೆ ಹೋಗ್ಬೇಕು, ಹೆಂಗಿರುತ್ತೆ ಅಂತ ನೋಡ್ತೀನಿ. ಸೊ ಯಲಹಂಕ ರೈಲ್ವೆ ಸ್ಟೇಷನ್ ಬಂದುಬಿಟ್ಟಿವಿ. ಬಂದಿವಪ್ಪ, ಇನ್ನೂ ಜನ ಹೆಂಗವ್ರೇನೋ. ಗಾಡಿಗಳು ನೋಡ್ರಿ ಎಷ್ಟೊಂದಿದಾವೆ ಗಾಡಿಗಳು ನೋಡ್ರಿ. ಇನ್ನು ಈಗ ಇಲ್ಲಿ ನಿಂತಿರೋ ಗಾಡಿನೇ ಎಷ್ಟು ಇರಬೇಕಾದ್ರೆ ಇನ್ನು ನಮ್ಮ ಪರಿಸ್ಥಿತಿ ಹೆಂಗೋ ಜನರಲ್ದಾಗ ಏನು ಮಾಡ್ಬೇಕು ಗೊತ್ತಿಲ್ಲ. ನೋಡೋಣ ಬರೀ ಬಂದಿವಿ ಯಲಹಂಕ ರೈಲ್ವೆ ಸ್ಟೇಷನ್. ಮೇಲೆ ಹೋಗ್ಬೇಕು, ನೋಡೋಣ ಬರೀ ಹೆಂಗೈತೆ ತೋರಿಸ್ತೀನಿ. ನೋಡ್ರಿ ಎಷ್ಟು ಜನ ಅವರೇ, ಜಾಗನೇ ಇಲ್ಲಪ್ಪ. ಇನ್ನಿದ್ರಲ್ಲಿ ಹೆಂಗೆ ಹೋಗ್ಬೇಕು ಏನು ಕಟ್ಟೋ ಗೊತ್ತಿಲ್ಲ. ಆಡ್ಕೊಂಡು ಹೋಗ್ಬೇಕು ನೋಡಿ ಅಷ್ಟೇ. ಟ್ರೈನಿಂದ ಅಲ್ಲಿ ಬರ್ತೈತೆ, ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರೆ ಅಪ್ಪ ಎಷ್ಟು ಜನ ಅವರೇ, ಹೆಂಗೆ ಹೋಗ್ಬೇಕೇನು ಗೊತ್ತಿಲ್ಲಪ್ಪ. ನೋಡ್ರಿ ಇನ್ನೂ ಅಲ್ಲಿ ಬರ್ತೈತೆ ಟ್ರೈನು. ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ಟು ಎಲ್ಲ ರೆಡಿ ಆಯ್ತು. ನೋಡೋಣ ಎಷ್ಟೊತ್ತಾಗುತ್ತೆ. ನೋಡ್ರಿ ಎಷ್ಟು ಜನ ಅವ್ರೆ ಅಂತ. ಯಾರಾದ್ರೂ ಅಷ್ಟೇ ಮಕ್ಕಳನ್ನ ಬರೀ ನಿಂತ್ಕೊಂಡು ಹೆಣ್ಮಕ್ಳು ನಿಂತ್ಕೊಂಡು ಬರೋದಕ್ಕೆ ಭಾಳ ಕಷ್ಟ. ಇದಾರಕ್ಕೆ ಹಿಂಗೆ ಜನರಲ್ ಇನ್ನೂ ಡೇಂಜರ್ ಆಗೈತೆ, ಹುಷಾರಾಗಿ ಬನ್ನಿ. ಅದೇನಪ್ಪ ನೋಡ್ರಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಸೈಡ್ ನಮ್ಮ ಹಳ್ಳಿಗಳ ಕಡೆ ಎಲ್ಲ ನೋಡೋಕ್ಕೆ ಚಂದ, ಬಾರಿಯಾಗಿ ಐತೆ ನೋಡಿ. ಬೆಳಗ್ಗೆ ನಿಮಗೆ ತೆಗಿಲ್ಲ. ಆದರೆ ಬರ್ತಾ ಬರ್ತಾ ನನಗೂ ಚೆನ್ನಾಗಿಲ್ಲಿ ಕೂತ್ಕೊಳಕ್ಕೆ ಅದಕ್ಕೆ ಮಕ್ಕಳಕ್ಕೆಲ್ಲ ಚೆನ್ನಾಗಿ ಜಾಗ ಸಿಕ್ತಪ್ಪ, ಏನು ಟೆನ್ಷನ್ ಇಲ್ಲ. ಆದರೆ ರಿಸರ್ವೇಷನ್ದಾಗೆ ಮಾಡ್ಕೊಂಡಿದ್ದೆ. ಫೈನಲಿ ಯಾತಿಗೆ ಇಳಿದೀನಿ. ಅಪ್ಪ ಎಷ್ಟು ಜನ ಹೆಂಗವ್ರು ನೋಡ್ರಿ ಜನ. ಇದಕ್ಕಿನ್ನೊಂದು ಮುಂಚೆ ಹೋಗಿರೋ ಟ್ರೈನಿಗೆ ಇನ್ನೂ ಜಾಸ್ತಿ ಇದ್ರು ಜನ, ಈಗ ಕಮ್ಮಿ ಆಗ್ಯಾರ. ಹೆಂಗವ್ರು ನೋಡ್ರಿ ಫುಲ್ಲು. ಯಾದಗಿರಿ ಅಂದ್ರೆ ಫುಲ್ ಟ್ರೈನೇ ಖಾಲಿ ಆಗೋಯ್ತು ನೋಡ್ರಿ. ಸ್ಟೇಷನಿಂದ ಹೊರಗೆ ಹೊಂಟೀವಿ, ಫುಲ್ಲು ಆಟೋಗಳು ನಡಗಿದಾವೆ. ರೈಲ್ವೆ ಸ್ಟೇಷನಿಂದ ಈಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಇಲ್ಲಿ ಇಲ್ಲಿಂದ ಮತ್ತು ಗುರುಮಿಟ್ಕಲ್ ಬಸ್ ಹತ್ತಬೇಕು. ಹೊಂಟೀವಿ ಗುರುಮಿಟ್ಕಲ್ಗೆ. ನೋಡ್ರಿ ಯಾದಗಿರಿ ಬಸ್ ಸ್ಟ್ಯಾಂಡ್ ಸಕ್ಕದಾಗೈತೆ. ಇನ್ನು ನೋಡೋಣ ಬರ್ರಿ ಗುರುಮಿಟ್ಕಲ್ದು ಬಸ್ ಯಾವಾಗ ಸಿಗುತ್ತೆ. ನೋಡ್ರಿ ಎಷ್ಟು ಜನ ಕಾಯ್ತಾವ್ರಂತ ಬಸ್ಗಾಗಿ. ಇನ್ನೂ ಬಸ್ ಬಂದಿಲ್ಲ ಗುರುಮಿಟ್ಕಲ್ದು. ಎಲ್ಲೆಲ್ಲಿ ಹೋಗೋರು ಗೊತ್ತಿಲ್ಲಪ್ಪ. ಇದೆಲ್ಲ ಜನ ಈಗ ನಾವು ಬಂದಿರೋ ಟ್ರೈನಿಗೆ ಬಂದವ್ರೆ, ಫುಲ್ಲು ರಶ್ಶು. ನಮ್ಮಣ್ಣ ಹಾಸನ ಸೋಲಾಪುರ ಟ್ರೈನಿಗೆ ಬಂದವ್ರು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಂತೆ, ಅಷ್ಟು ಫುಲ್ಲಾಗಿತ್ತು. ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನೆಕ್ಸ್ಟ್ ಟ್ರೈನ್ ಹೋದ್ರೆ ಆಯ್ತು ಅಂತಂದ್ಬಿಟ್ಟು. ಅದು ಕರ್ನಾಟಕ ಎಕ್ಸ್ಪ್ರೆಸ್ 2 ಅವರ್ ಲೇಟಾಗಿತ್ತು ಟ್ರೈನ್, ಹೆಂಗೋ ಅದು ಸಿಕ್ತು. ಅದಕ್ಕೆ ಬಂದು ಸ್ವಲ್ಪ ಆರಾಮಾಗಿ ಮಕ್ಕೊಂಡು. ನೋಡ್ರಿ ಜನ ಎಷ್ಟವ್ರೆ. ನಾನಿನ್ನು ಇಲ್ಲಿಂದ ಗುರುಮಿಟ್ಕಲ್ಗೆ ಹೋಗ್ಬೇಕಂದ್ರೆ ಇನ್ನೂ 1 ಅವರ್ ಬೇಕು. ಬಸ್ ಬಂದಿಲ್ಲ, ಇನ್ನೂ ಬಸ್ ಬಂದರೆ ಅದಕ್ಕೂ ಜಾಗ ಸಿಗುತ್ತಾ ಇಲ್ಲ ಕೂತ್ಕೊಳ್ಳೋಕ್ಕೆ, ಅಷ್ಟು ಜನ ವೇಟ್ ಮಾಡ್ತಾರೆ. ನೋಡ್ರಿ ಹಂಗವ್ರು ಜನ ಫುಲ್ಲಾಗವ್ರು. ಬಸ್ ಸ್ಟ್ಯಾಂಡೆಲ್ಲ ತುಂಬ ಹೋಗೈತೆ. 7:30 ಬಂತು ಟೈಮು. 5:50 ಕಾಯ ಕುಂತೀವಿ ಗುರುಮಿಟ್ಕಲ್ಗೆ. ಇನ್ನೂ ಒಂದು ಬಸ್ ಬರಲಿಲ್ಲಪ್ಪ. ಎಷ್ಟೊತ್ತಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ಬರೀ ಬೇರೆ ಬೇರೆ ಕಡೆ ಹೋಗೋ ಬಸ್ಗಳೇ ಬರೋಕೆ ಕುಂತವ. ಬೆಳಗ್ಗೆ ಅರ್ಧ ಸೂರ್ಯನೇ ಹೊರಗೆ ಬಂದ, ನಾವು ನಿಂತು ಸಾಕಾಗೋಯ್ತು. ಬರೀ ಆ ಕಡೆ ಈ ಕಡೆ ತಿರುಗಾಡೋದ ಬಸ್ ಸ್ಟ್ಯಾಂಡ್. ಬಸ್ಸಲ್ಲಂತೂ ಜಾಗ ಇಲ್ಲ ಕೂತ್ಕೊಳಕ್ಕೆ. ಫೈನಲ್ ಆಗಿ
ಎಂಟ್ರಿ ಬಂದಿವಿ. ಈಗ ರೀಚ್ ಆದ್ವಿ 8:45 ಟೈಮು. ಬಸ್ ಎಷ್ಟೊತ್ತೈತಪ್ಪ ಬರೋದಕ್ಕೆ? ಬೆಳಗ್ಗೆ 6:30 6 ಗಂಟೆಗೆ ಟ್ರೈನ್ ಹೇಳಿದ್ರೆ ಎಷ್ಟೊತ್ತೈತೆ ಬರೋದಕ್ಕೆ? ಇವಾಗ ನಮ್ಮ ಮಾವನ ಮಗ ಇಲ್ಲ ನಮ್ಮ ಮಚ್ಚಿ ಇಬ್ಬರಾಗೊಬ್ರು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ನಿಂತೀನಿ ಮತ್ತು ಅಲ್ಲಿ ಎಷ್ಟೊತ್ತು ಕಾಯ್ದೆ ಇಲ್ಲ ಅಂದ ಮತ್ತೆ 10-20 ನಿಮಿಷ ಆಯಿತು. ಬರ್ತಾಯಿದ್ದೀನಿ ಅಂದ. ಬಂದು ಅವನು ನಾಷ್ಟ ಮಾಡ್ಕೊಂಡು ಮತ್ತೆ ನಮ್ಮ ಊರಿಗೆ ಹೋಗ್ಬೇಕು. ಹೋಗ್ತಾ ದಾರಿ ತೋರಿಸ್ತೀನಿ ಬೇರೆ ನಮ್ಮದು ಊರು ಹೆಂಗೈತೆ. ಹಂಗೆ ರೋಡು ಎಷ್ಟು ದೊಡ್ಡ ರೋಡ್ ಅಂದರೆ ಸಿಟಿ. ಈಗ ಇಲ್ಲಿಂದ ಸ್ಟೇಡಿಯಮ್ ಹೋಗೋ ರೋಡ್ ಅಂದರೆ ಚೆನ್ನಾಗೈತೆ. ರೋಡ್ ಅಂದರೆ ಎಲ್ಲ ಕಚ್ಚು ಇಂಪಾರ್ಟೆಂಟ್ ಇದ್ದವ್ರು ಅರ್ಜೆಂಟ್ ಇದ್ದವ್ರು ಹೋಗೋಕ್ಕೆ ಆಗಲ್ಲ, ಆ ಥರ ಇದೆ ರೋಡ್. ತೋರಿಸ್ತೀನಿ ಬರ್ರಿ ಹೆಂಗೈತೆ. ಇನ್ನು ವೇಟ್ ಮಾಡ್ತಾಯಿದ್ದೀನಿ, ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ಬರ್ಬೇಕಿನ್ನು ಅವ್ರು ಬರೋ ಗಂಟ ಕಾಯಬೇಕು. ಇಲ್ಲೆಲ್ಲ ಇದ್ದಾನಂತ ಪಕ್ಕದಲ್ಲೇ ಬರ್ತಾರೆ. ಸೊ ಫೈನಲಾಗಿ ಹೊಂಟಿವಿ. ನಮ್ಮ ಮಾವನ ಮಗ ಬರ್ತಾನೆ ಅಂದ್ಕೊಂಡೆ. ನಮ್ಮ ತಮ್ಮ ಬಂದ. ನಮ್ಮ ತಮ್ಮ ನಾವಿಬ್ಬರು ಹೊಂಟಿವಿ. ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ಬರ್ರಿ. ಇನ್ನೂ ತೋರಿಸ್ತೀನಿ. ನಮ್ಮ ತಮ್ಮ ಇಲ್ಲೇ ಬಂದು ನಾಷ್ಟ ಮಾಡೋಣ ಅಂತಂದು ನಾಷ್ಟ ಮಾಡ್ಕೊಂಡು ಹೋಗಂದ್ರೆ ಇನ್ನೂ ಇಲ್ಲಿಂದ 7 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ, ಇಲ್ಲೇನೇನೈತೆ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿಂದ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಇಡ್ಲಿ ವಡೆ ತಿನ್ನೋಕೆ ಬರ್ತೀವಿ. ಟೇಸ್ಟ್ ಮಾತ್ರ ಸಕ್ಕಲೇ ಗೋಪ್ ನನ್ನ ಮಗ ಬರ್ತೀನಿ ಅಂತ ಹೇಳ್ದವ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಬಂದ ನೋಡು. ಈಗ ಬಂದ ಇವನೋ ಒಂದು ದೋಸೆ ತಿನ್ಕೊಂಡ. ಈಗ ಈ ಗಾಡಿ ಮೇಲೆ ಹೊಂಟೀನಿ. ಅವರು ಇಬ್ಬರು ಕಳಿಸ್ತೇವೆ 3 ಜನ ಆಗ್ತೀವಿ ಅಂತಂದ್ಬಿಟ್ಟು ಅದಕ್ಕೆ ಇದ್ರಾಗ ಹೊಂಟೀವಿ. ನಡ್ರಿ ಹಾಂ 1 ಅವರ್ ಕಾಯಿಸಿರಪ್ಪ ನಮ್ಮನ್ನ. ಸುಮ್ಮನೆ ಆರಾಮಾಗಿ ಇಷ್ಟೊತ್ತಾಗ ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ತೊಗೋಬೋದಿತ್ತು ಅಲ್ಲಿ ಹೋಗಿ. ಹೋದ್ರೆ ಅಲ್ಲಿದ್ರೆ ಕೆಲಸನೇ ಇರಲ್ಲ. ನೋಡ್ರಲ್ಲ ಹಿಂಗೈತೆ ನೋಡ್ರಿ ರೋಡು. ಎಲ್ಲ ರೋಡೆಲ್ಲ ಹಾಳು. ಇಲ್ಲಿ ಬರ್ಬೇಕಂದ್ರೆ ಖುಷಿ ಜಾಸ್ತಿ. ಏನಪ್ಪ ಅಂದರೆ ರೋಡ್ಗಳಿರೋದು ಇದು ನೋಡಿ. ಏನಾದರೂ ಎಮರ್ಜೆನ್ಸಿ ಇತ್ತು, ಎಲ್ಲಾದ್ರೂ ಯಾರನ್ನ ಹಾಕೊಂಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಡೆಲಿವರಿ ಹೆಣ್ಮಕ್ಳನ್ನಾಗಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಭಾಳ ಕಷ್ಟ ಈ ರೋಡಲ್ಲಿ. ಅದು ತೆಗ್ಗುಗಡ್ಡೆ ಎಷ್ಟು ದಿನ ಆಯಿತಪ್ಪ. ಬರೀ ದೊಡ್ಡ ದಾರಿಗಳು, ಎಲ್ಲ ರೋಡೆಲ್ಲ ಹಾಳು ಸಿಕ್ಕಾಪಟ್ಟೆ. ಅಷ್ಟು ಇಲ್ಲೇ ಇಷ್ಟ ಅಲ್ಲ, ಇನ್ನು ಮುಂದೆ ಭಯಂಕರ ಐತೆ. ತೋರಿಸ್ತೀವಿ ಬರೀ ನಮ್ಮದೇ ಅಂತ. ಬಟ್ ನಮ್ಮ ಊರ ಕಡೆ ಬಂದರೆ ನನಗೆ ಈ ವಾತಾವರಣ ಭಾಳ ಇಷ್ಟ. ಎನಿ ಟೈಮು ಸಿಟಿ ಒಳಗೆ ಆ ಹೊಗೆ ಗಾಳಿ ಕುಡಿದು ಬೇರೆ, ಇಲ್ಲಿ ಬಂದ್ರೆ ಬೇರೆ. ಅದೇ ಒಂಥರ ಖುಷಿ ಊರ ಕಡೆ ಬಂದ್ರಪ್ಪ. ಅಲ್ಲಾದರೂ ಪರವಾಗಿಲ್ಲ, ಊರಿಂದ ಆಚೆ. ಇಲ್ಲಾದರೆ ಬರೀ ಊರು ಬರ್ತದೆ. ನಾವು ಫಸ್ಟ್ ಈ ಥರ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಿದ್ರೆ ನಮ್ಮ ಮಾವನವರು ಇಲ್ಲಿ ಮೇಲೆ ಕೂಡಿಸ್ತಾ ಇದ್ರು ಸಣ್ಣದಾಗಿ. ಅವು ಪಾಟಿಗೆ ಅವೇ ಹೋಗ್ತಾವೆ ನೋಡಿ, ಯಾರೂ ಇಲ್ಲ ಜೊತೆಗೆ. ನಮ್ಮೂರು ಎಂಟ್ರೆನ್ಸ್ ಊರ್ದು ಫ್ಯಾನ್ಗಳಿದಾವೆ ದೊಡ್ಡ ಗ್ರಾಮ ಪಂಚಾಯತಿ ಊರೊಳಗೂ ಹಿಂಗೆ ಅದಾವ ನೋಡಿ ರೋಡು. ಅದೇ ಹೇಳಿದ್ನಲ್ಲ, ರೋಡ್ದೇ ಎಲ್ಲ ಚೆನ್ನಾಗೈತಿ. ಇಲ್ಲಿ ರೋಡ್ದೊಂದು ಸ್ವಲ್ಪ ಕಷ್ಟ ಜಾಸ್ತಿ. ಪರವಾಗಿಲ್ಲ, ಐತೆ ಎಂಟ್ರಿ ಕೊಟ್ಟಿವಿ. ಇನ್ನು ಮನೆ ಹತ್ರ ಹೋಗ್ಬೇಕು, ಅಲ್ಲಿ ಹೋಗಿ ತೋರಿಸ್ತೀನಿ ಬಿಡ್ಸಿ. ಇಲ್ಲಿ ಅಂದ್ರೆ ಈಸಾಡ್ಬೋದು, ಕಲಿ ಅಂತವ್ರು ಈಸಾಡ್ಬೋದು. ಊರೊಳಗೆ ಅಪ್ಪ ಇಷ್ಟಿಷ್ಟು ದೊಡ್ಡ ತೆಕ್ಕೆ ಇಟ್ಕೊಂಡು ಏನಾದರೂ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಕಷ್ಟ. ಅದೇ ಟೆನ್ಷನ್. ಯಾವಾಗ ಹಾಕ್ತಾರೋ ಗೊತ್ತಿಲ್ಲ, ಯಾವಾಗ ಗೊತ್ತಿಲ್ಲ. ಅಷ್ಟು ತೆಕ್ಕಿದ್ರೆ ಹೆಂಗಿರ್ಬೇಕಂತ ಕಮೆಂಟಲ್ಲಿ ಹೇಳ್ರಿ, ಗೊತ್ತಾಗುತ್ತೆ. ಊರಿಗೆ ಬಂದಿವಿ. ಬಂದು ಸುಮ್ಮ ಕುಂತೀವಿ ಎಲ್ರೂ. ಆಗ ಅಜ್ಜಿ ಸೈಡ್ ಬಾ, ಮ್ಯಾಕೆ ಮರಿ ಹೊಡ್ಯಕ್ಕೆ ತಯಾರಾಗ್ಯಾರ. ನೈಟ್ ಹತ್ರ ಮಟನ್ ಗ್ಯಾರಂಟಿ. ಮಟನ್ ಊಟ ತಿನ್ಬೇಕು ನೋಡ್ರಗ ಹೆಂಗದನ. ಚಿಂಪಾಂಜಿಗೆ ಬಟ್ಟೆ ಹಾಕಿರಂಗಾನ ಇವಪ್ಪ ಮುಳ್ಳಂದಿ. ಮಟನ್ ಎಲ್ಲ ತಯಾರಾಗೈತಿ. ಈಗ ರೆಡಿ ಮಾಡಕ್ ಕುಂತಾರ ಅಡಿಗೆ ಮಾಡಕ್ಕ. ಅವನ್ ನೋಡು, ಅಲ್ಲ ಅವನ್ ನೋಡು, ಅವ್ನ ಸ್ಟೈಲ್ ನೋಡಿ ಹೆಂಗೈತಿ. ಈಗ ಮಟನ್ ಎಲ್ಲ ರೆಡಿ ಆಗೈತಿ. ಇಷ್ಟೊತ್ತು ನಾವೆಲ್ಲರೂ ಸೇರಿ ಕಟ್ ಮಾಡಿ ಮಟನು. ಇವನಿಗೆ ಮಚ್ಚ ಕೊಡ ಅಂತಂದ್ರೆ ಕೊಟ್ಟೇ ಇಲ್ಲ ಮಚ್ಚ. ನಾವಂದ್ರು ನಮ್ಮ ಅಣ್ಣನ ಒಬ್ಬತನ ತೊಳೆದನು ಮಟನ್ ಇವತ್ತೆಲ್ಲ ಕಡದ್ಗೇಸಿ. ನೋಡ್ರಿ ಅಡಿಗೆ ರೆಡಿ ಆಗ್ತೈತೆಲ್ಲ. ಮಟನ್
ಒಂದು ಮೇಕೆ ಮರಿದು ಮಟನ್ ಇದು. ಇದೆ ಆಟೋ. ಈ ಆಟೋದಲ್ಲಿ ಬಂದವರಿಗೆಲ್ಲ ರೊಟ್ಟಿ ಬೇಕಂತಂದು ಮಟನ್ ಜೊತೆ ರೊಟ್ಟಿ ತಿನ್ನೋಕ್ಕೆ ಅಂತಂದು ರೊಟ್ಟಿ ತೊಗೊಂಡು ಬಂದೀವಿ. ಏನಪ್ಪ ಚೆನ್ನಾಗಿ ಮಾಡ್ತಿರಂಗೋರ ರೊಟ್ಟಿನ. ನೋಡ್ರೆಲ್ಲ ಒಲೆ ಮೇಲೆ ಮಾಡ್ತಾರೆ ರೊಟ್ಟಿಗಳೆಲ್ಲ ಇದೆ. ಏನು ಬೇಸ್ಕೊಂಡ್ರೆ ಎಷ್ಟು ಹಾಕೊಂತಿ? 200. ಹಾಂ 200 ರೊಟ್ಟಿ. 200 ರೊಟ್ಟಿ 200. ಹಾಂ, ಎಲ್ಲ ರೆಡಿ ಮಾಡೋರು ನೋಡಪ್ಪ. ಎಲ್ಲ ಕಡಕ್ ರೊಟ್ಟಿನೇನಾ? ಇಲ್ಲ ಹ್ಞೂ. ಅರ್ಧ ಹೂವು. ನೋಡಿದ್ರಿ ತಾಕಿಲ್ಲ. ಇವತ್ತು ಆಯ್ತು, ಎಲ್ಲ ಅಡುಗೆ ಎಲ್ಲ ಆಯ್ತು ಅಂತ ಹೇಳಿದ್ನಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಪೂಜೆ ಮಾಡಿಸ್ತವ್ರೆ. ಮಸೀದಿಗೆ ಬಂದೀವಿ, ಒಳಗಡೆ ಪೂಜೆ ಮಾಡಿಸ್ತವ್ರೆ. ಇನ್ನು ಈ ಮೊಹರಮ್ಮಲ್ಲ, ಸಾಯಂಕಾಲ ಅಲೆ ಆಡೋದು, ದೇವ್ರನ್ನ ಸವಾರಿ ಆಗೋದು ಎಲ್ಲದನ್ನು ತೋರಿಸ್ತೀನಿ ನೋಡಿರಿ. ಹಂಗಂತ ಈ ಜರ್ನಿ ಆಗಿರೋದು ಇಲ್ಲಿ ಗಂಟ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಎಲ್ರಿಗೂ.